ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ದೇವರಾತ್ಮ ನಮ್ಮ ಮೇಲೆ ಇಳಿಯುತ್ತಿದೆ. ಅಗ್ನಿಯ ಅಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ. ಅನ್ಯ ಭಾಷೆಗಳ ನಮಗಿಂದು ನೀಡುದೇವಾ. ಆತ್ಮನ ವರಗಳಿಂದ ನಮ್ಮನ್ನು ತುಂಬುದೇವಾ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಆದಿಕಾಂಡ 28:12. ಆ ರಾತ್ರಿ ಯಾಕೋಬನಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಯಾಕೋಬ ಮತ್ತು ಏಸಾವ, ಇಸಾಕನ ಇಬ್ಬರು ಮಕ್ಕಳು. ಯಾಕೋಬನು ತಂದೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡು ತನ್ನ ಮಾವನ ಮನೆಗೆ ಹೋಗುವ ಸಮಯದಲ್ಲಿ ಬೆತೇಲ್ ಎಂಬ ಒಂದು ಸ್ಥಳದಲ್ಲಿ ಆಯಾಸಗೊಂಡು ಒಂದು ಕಲ್ಲನ್ನು ತಲೆದಿಂಬಾಗಿರಿಸಿ ಮಲಗಿಕೊಂಡಿರುತ್ತಾನೆ. ಅಂತ ಸಮಯದಲ್ಲಿ ಅವನಿಗೊಂದು ಕನಸು ಕಾಣುತ್ತದೆ. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ಏಣಿ, ದೊಡ್ಡದಾದ ಒಂದು ಏಣಿ, ಎಷ್ಟು ದೊಡ್ಡದೆಂದರೆ ಅದು ಭೂಮಿಯಿಂದ ಪ್ರಾರಂಭವಾಗಿ ಆಕಾಶದ ತುದಿಯನ್ನು ಮುಟ್ಟುವಷ್ಟರ ಮಟ್ಟಿಗೆ ದೊಡ್ಡದಾದ ಏಣಿ. ಅದರ ಮೇಲೆ ದೇವದೂತರು ಏರುವುದನ್ನು ಇಳಿಯುವುದನ್ನು ಕಂಡನು. ಅಂದರೆ ಪರಲೋಕದಿಂದ ಭೂಲೋಕಕ್ಕೂ, ಭೂಲೋಕದಿಂದ ಪರಲೋಕಕ್ಕೂ ದೇವದೂತರು ಸಂಚಾರ ಮಾಡುವುದನ್ನ ಆತನು ಕಂಡನು. ಈ ನಿಚ್ಚಣಿಗೆ ಮತ್ತು ಈ ದೇವದೂತರು, ಇವುಗಳ ಬಗ್ಗೆ ನಾವು ಕುರಿತು ಸ್ವಲ್ಪ ಧ್ಯಾನಿಸೋಣ. ಮುಂಬರುವ ದಿನಗಳಲ್ಲಿ ದೇವದೂತರ ಪಾತ್ರ ಏನು? ದೇವರು ತನ್ನಂತೆ ಇರುವ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಮಾತ್ರವಲ್ಲದೆ ಅನೇಕ ದೇವದೂತರುಗಳನ್ನ ಸೃಷ್ಟಿ ಮಾಡಿದರು. ಈ ದೇವದೂತರುಗಳ ಕಾರ್ಯವಾದರೂ ಏನು? ಎಡೆಬಿಡದೆ ದೇವರನ್ನ ಆರಾಧಿಸುವುದು, ದೇವರನ್ನ ಸ್ತುತಿಸುವುದು, ದೇವರನ್ನ ಮಹಿಮೆಪಡಿಸುವುದು, ದೇವರ ಸೇವೆ ಮಾಡುವುದು, ದೇವರು ಕೊಟ್ಟಂತ ಕೆಲಸ ಕಾರ್ಯಗಳನ್ನು ಮಾಡುವುದು ಅವರ ಕರ್ತವ್ಯವಾಗಿತ್ತು. ಆದ ಕಾರಣ ಸೈನ್ಯಗಳ ಕರ್ತರು ಎಂದು ಹೇಳುವಾಗ ದೇವರು ಮತ್ತು ಅವರೊಟ್ಟಿಗೆ ಇಳಿದು ಬರುವ ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ದೇವದೂತರುಗಳ ದಂಡು ಸೈನ್ಯಗಳ ಕರ್ತರು ಎಂಬುದಾಗಿ ಆತನ ನಾಮಧೇಯ. ಆತನು ಬರುವಾಗ ತನ್ನ ದೊಡ್ಡ ಸೈನ್ಯ ಆತನೊಟ್ಟಿಗೆ ಇರುತ್ತದೆ ಎಂಬುದಾಗಿ. ಸೊ ಈ ದೇವದೂತರುಗಳಿಂದ ನಮಗೆ ಆಗುವ ಕಾರ್ಯಗಳೇನು? ದೇವದೂತರು ನಮ್ಮ ಜೀವಿತದಲ್ಲಿ ಎಂಥ ಪಾತ್ರವನ್ನ ವಹಿಸುತ್ತಾರೆ ಎಂಬುದನ್ನು ನಾವು ಧ್ಯಾನಿಸೋಣ. ಆ ನಿಚ್ಚಣಿಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವೇ ಆಗಿದ್ದಾರೆ. ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ, ನನ್ನ ಮುಖಾಂತರ ಬಾರದ ಹೊರತು ನೀವು ದೇವರ ರಾಜ್ಯವನ್ನು, ಪರಲೋಕವನ್ನು ಸೇರಲು ಸಾಧ್ಯವಿಲ್ಲ. ಸೊ ಸ್ವರ್ಗಕ್ಕೆ ಮಾರ್ಗವಾದ ಯೇಸು ಆ ಏಣಿ ಎಂಬುದಾಗಿ ಸಾಂಕೇತಿಕವಾಗಿ ಇಲ್ಲಿ ದರ್ಶನದಲ್ಲಿ ನೋಡುತ್ತಾರೆ ಯಾಕೋಬ. ಮುಂದೆ ಇಸ್ರಾಯೇಲ ಎಂದು ದೇವರಿಂದ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ, ಶಾಪಗ್ರಸ್ತನಾದ ಯಾಕೋಬ ಆಶೀರ್ವಾದದ ಸಂತತಿಯಾಗಿ ದೇವರ ವಾಗ್ದಾನಗಳಿಗೆ ಹಕ್ಕು ಬಾಧ್ಯತೆ ಉಳ್ಳವನಾಗಿ ಮಾರ್ಪಟ್ಟನು. ಸೊ ಆ ಏಣಿ ಎಂಬ ಯೇಸುವಿನ ಮೇಲೆ ದೇವದೂತರು ಏರುವುದನ್ನು ಇಳಿಯುವುದನ್ನು ನಾವು ಕಾಣುತ್ತೇವೆ. ಇದನ್ನು ಪ್ರಭು ಯೇಸು ಸ್ವತಃ ಯೋಹಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ
ವಚನ 51ರಲ್ಲಿ ನುಡಿಯುತ್ತಾರೆ. ಅಂದ್ರೆ ಅಲ್ಲಿ ನತಾನಿಯೇಲನನ್ನು ಫಿಲಿಪ್ಪನು ಕರೆದುಕೊಂಡು ಬರುತ್ತಾನೆ. ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ, ನಾನು ಅಭಿಷಕ್ತನಾದ ಲೋಕೋದ್ಧಾರಕನನ್ನು ಕಂಡುಕೊಂಡೆ, ನೀನು ಆತನನ್ನು ನೋಡುವೆಯಂತೆ ಬಾ ಎಂದು ನತಾನಿಯೇಲನನ್ನು ಕರೆದುಕೊಂಡು ಯೇಸುವಿನ ಬಳಿ ಬರುವಾಗ ಪ್ರಭು ಯೇಸು ನತಾನಿಯೇಲನನ್ನು ನೋಡಿ ಹೇಳುತ್ತಾರೆ, ಈತನು ನಿಜವಾದ ಇಸ್ರಾಯೇಲ, ಈತನಲ್ಲಿ ಕಪಟವಿಲ್ಲ ಎಂಬುದಾಗಿ. ನತಾನಿಯೇಲನ ಒಂದು ಅಂತರಂಗ, ಅವನ ಜೀವನ ಎಂಥದ್ದು ಎಂಬುದಾಗಿ ಪ್ರಭು ಯೇಸು ಸಾಕ್ಷೀಕರಿಸುತ್ತಾರೆ. ಆತನಲ್ಲಿ ಕಪಟ ಇಲ್ಲ, ಅವನು ನಿಜವಾದ ಇಸ್ರಾಯೇಲ ಎಂಬುದಾಗಿ. ಅದನ್ನು ಕೇಳಿದ ನತಾನಿಯೇಲನು ಆಶ್ಚರ್ಯಚಕಿತನಾಗಿ, ನನ್ನ ಬಗ್ಗೆ ನಿಮಗೆ ಹೇಗೆ ತಿಳಿಯಿತು ಎಂದು ಹೇಳುವಾಗ, ನೀನು ದೂರದಲ್ಲಿ ಅಂಜೂರದ ಮರದಡಿಯಲ್ಲಿ ಇರುವಾಗಲೇ ನಾನು ನಿನ್ನನ್ನು ಕಂಡೆನು. ಅಂದರೆ ಸರ್ವೇಶ್ವರನ ಕಣ್ಣುಗಳು 10,000 ಸೂರ್ಯನಿಗಿಂತ ಹೊಳಪಾದ ಕಣ್ಣುಗಳು. ಆತನ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ. ನಮ್ಮ ಅಂತರಂಗ ದೇವರ ಮುಂದೆ ಬಹಿರಂಗವಾಗಿದೆ. ಆಗ ನತಾನಿಯೇಲನು ಆಶ್ಚರ್ಯಚಕಿತನಾಗಿ ಯೇಸುವನ್ನು ನೋಡುವಾಗ ಯೇಸು ಹೇಳುತ್ತಾರೆ, ಇಷ್ಟಕ್ಕೆ ನೀನು ಆಶ್ಚರ್ಯ ಪಡುವುದೇಕೆ? ಇನ್ನು ಮುಂದಕ್ಕೆ ನೀವು ಏನನ್ನ ನೋಡುವಿರಿ ಎಂಬುದಾಗಿ. ಯೋಹನ 1 ವಚನ 50-51. ಆಗ ಯೇಸು, ಅಂಜೂರದ ಮರದಡಿಯಲ್ಲಿ ನಿನ್ನನ್ನು ಕಂಡೆ ಎಂದು ನಾನು ಹೇಳಿದ ಮಾತ್ರಕ್ಕೆ ಇಷ್ಟೊಂದು ವಿಶ್ವಾಸವೇ? ಇದಕ್ಕೂ ಮಿಗಿಲಾದವುಗಳನ್ನು ನೀನು ಕಾಣುವೆ ಎಂದು ನುಡಿದರು. ತಮ್ಮ ಮಾತನ್ನು ಮುಂದುವರಿಸುತ್ತಾ, ನೀನು ಕಾಣುವೆ, ನಾವು ಕಾಣಬೇಕು, ಅದಕ್ಕೂ ಮಿಗಿಲಾದುದನ್ನು. ಯೇಸುವನ್ನ ವಿಶ್ವಾಸ ಮಾಡಿದ ನಾವು ಸ್ವರ್ಗೀಯ ರಹಸ್ಯಗಳನ್ನ ಕಾಣುವ ಮಕ್ಕಳಾಗಬೇಕು. ಆ ಒಂದು ಅಭಿಷೇಕ ನಮಗೆ ಲಭಿಸಬೇಕು. ಇದಕ್ಕೂ ಮಿಗಿಲಾದವುಗಳನ್ನು ನೀನು ಕಾಣುವೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸ್ವರ್ಗವು ತೆರೆದಿರುವುದನ್ನು, ನರಪುತ್ರನ ಮುಖಾಂತರ ದೇವದೂತರು ಏರುವುದನ್ನು ಇಳಿಯುವುದನ್ನು ನೀವು ಕಾಣುವಿರಿ. ನರಪುತ್ರನ ಮುಖಾಂತರ ಅಂದರೆ ಯೇಸುವಿನ ಮುಖಾಂತರ, ಯೇಸುವಿನಲ್ಲಿ, ಯೇಸುವಿನಿಂದ ಯೇಸುವಿಗಾಗಿ ದೇವದೂತರು ಏರುವುದು ಇಳಿಯುವುದು. ಅಂದರೆ ಅವರು ಕಾರ್ಯತತ್ಪರರಾಗಿರುತ್ತಾರೆ. ಯಾರೆಲ್ಲ ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿರುತ್ತಾರೋ ಅವರಿಗಾಗಿ ದೇವದೂತರು ಕಾರ್ಯನಿರ್ವಹಿಸುವವರಾಗಿದ್ದಾರೆ. ಅದ್ಭುತಕರವಾದ ಒಂದು ಸೇವೆ, ಹೌದಲ್ವಾ? ನಮ್ಮ ಕಣ್ಣಿಗೆ ಅವರು ಕಾಣದೇ ಇರಬಹುದು, ಆದರೆ ಯೇಸುವನ್ನ ನಂಬಿದ ಪ್ರತಿಯೊಬ್ಬರಿಗೂ ಯೇಸುವಿನ ಮಕ್ಕಳ ಪರವಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ದೇವದೂತರನ್ನ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಅದನ್ನು ನಾವು ವಿಶ್ವಾಸಿಸೋಣ. ನಮಗಾಗಿ ಕಾವಲು ದೂತರು ಉಂಟು, ಸಂರಕ್ಷಕ ದೂತರು ಉಂಟು, ಪ್ರಧಾನ ದೇವದೂತರುಗಳು ಉಂಟು. ಆ ಪ್ರಧಾನ ದೇವದೂತರುಗಳಲ್ಲಿ ವಿಶೇಷವಾಗಿ ರಫಾಯಲ್, ಮಿಖಾಯಲ್ ಮತ್ತು ಗ್ಯಾಬ್ರಿಯಲ್ ದೇವದೂತರುಗಳುಂಟು. ಈ ದೇವದೂತರುಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ? ನಮ್ಮ ರಕ್ಷಣೆಗಾಗಿ, ರಕ್ಷಣಾ ಕಾರ್ಯದಲ್ಲಿ, ವಿಶ್ವಾಸದ ಹೋರಾಟದಲ್ಲಿ ನಾವು ಜಯದ ಜೀವಿತವನ್ನು ನಡೆಸಲು ನಮಗೆ ಹೇಗೆ ಸಹಾಯ ಮಾಡುತ್ತಾರೆ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಾವು ಧ್ಯಾನಿಸೋಣ. ಆದರೆ ಈ ಸಮಯದಲ್ಲಿ ದೇವರು ನಮಗಾಗಿ ಕೊಟ್ಟಿರುವ ದೇವದೂತರು ನಮ್ಮ ಪರವಾಗಿ ಸ್ವರ್ಗಕ್ಕೆ ಏರಿ ಹೋಗುವುದು, ನಮ್ಮ ಪರವಾಗಿ ಸ್ವರ್ಗದಿಂದ ಸದುತ್ತರವನ್ನು ಪಡೆದುಕೊಂಡು ಬರುವುದು, ನಮಗಾಗಿ ಕಾರ್ಯನಿರ್ವಹಿಸುವ ಆ ದೇವದೂತರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆ ದೇವದೂತರ ಸಂರಕ್ಷಣೆಗಾಗಿ ನಾವು ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ಇದೋ ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಬ್ರಿಯ 1:14 ರಕ್ಷಣೆಗೆ ಬಾಧ್ಯಸ್ಥರಾಗಿರುವವರ ಊಳಿಗತನಕ್ಕಾಗಿ, ಅವರ ಕೆಲಸಕ್ಕಾಗಿ ನೇಮಕ ಮಾಡಲ್ಪಟ್ಟಿರುವವರು ದೇವದೂತರುಗಳು ಎಂದು ನುಡಿದಿದ್ದೀರಿ. ನಮ್ಮ ಸೇವೆಗಾಗಿ, ನಮ್ಮ ಒಂದು ರಕ್ಷಣಾ ಕಾರ್ಯದಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮಗೆ ಸಹಾಯಕರನ್ನಾಗಿ ನೀವು ಕಳುಹಿಸಿಕೊಟ್ಟಿರುವ ದೇವದೂತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮತ್ತಾಯ 18 ವಚನ 10 ಈ ಚಿಕ್ಕವರಲ್ಲಿ ಯಾರನ್ನು ನೀವು ತಿರಸ್ಕರಿಸಬೇಡಿರಿ, ಇವರ ದೂತನು ಪಿತನ ಸಮ್ಮುಖದಲ್ಲಿ ಸದಾ ನಿಂತಿರುತ್ತಾನೆ. ಪಿತನ ಸಮ್ಮುಖದಲ್ಲಿದ್ದು ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವದೂತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಯೇಸುವೆ, ನಿಮ್ಮ ಒಂದು ಕೃಪೆಯಿಂದ ನಾವು ಇನ್ನೂ ಹೆಚ್ಚಾದ ಆಧ್ಯಾತ್ಮಿಕವಾದ ಸತ್ಯವನ್ನು ಅರಿತುಕೊಂಡು, ದೈವಿಕ ರಹಸ್ಯಗಳನ್ನು ಗ್ರಹಿಸಿಕೊಂಡು, ಆಧ್ಯಾತ್ಮಿಕವಾದ ಬೆಳವಣಿಗೆಯನ್ನು ಹೊಂದಲು ನಿಮ್ಮ ಪವಿತ್ರಾತ್ಮರ ಜ್ಞಾನ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ನಮಗಾಗಿ ಕಾರ್ಯನಿರ್ವಹಿಸುವ ದೇವದೂತರುಗಳು ನಮ್ಮ ರಕ್ಷಣೆಗಾಗಿ, ನಮ್ಮ ಒಂದು ಸಹಾಯಕ್ಕಾಗಿ ಧಾವಿಸಿ ಬರುವ ಸಂರಕ್ಷಕ ದೇವದೂತರು, ಕಾವಲು ದೂತರ ದಂಡಿಳಿದು ಬಂದು ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ನಮ್ಮನ್ನು ಕಾದು ಸಂರಕ್ಷಿಸಲಿ. ನಮ್ಮ ಪರವಾಗಿ ನಡೆಯುವ ಆಧ್ಯಾತ್ಮಿಕವಾದ ಹೋರಾಟದಲ್ಲಿ ಅವರು ನಮ್ಮ ಪರವಾಗಿ ಹೋರಾಡಿ ನಮಗೆ ಜಯವನ್ನು ತಂದುಕೊಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.